ಅದೆಷ್ಟೋ ಯುವಕ ಯುವತಿಯರು 10ನೇ ತರಗತಿ ಫೇಲ್ ಆದರೆ ಸಾಕು, ಮತ್ತೆ ಪುನಃ 10ನೇ ತರಗತಿ ಪರೀಕ್ಷೆ ಬರೆದು ಪಾಸ್ ಆಗುವ ಹಂಬಲ ಅವರಲ್ಲಿ ಕುಗ್ಗಿ ಹೋಗಿರುತ್ತೆ. ಅಷ್ಟೇ ಅಲ್ಲದೆ ತಮ್ಮ ಭವಿಷ್ಯಕ್ಕೆ ತಾವೇ ಅಡ್ಡಿಗಾಲ ಹಾಕ್ಬಿಡ್ತಾರೆ. ಇಂತಹ ಸಂದರ್ಭದಲ್ಲಿ ಇಂದಿನ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಕಲಿಕೆಗೆ ಕೊನೆಯಿಲ್ಲ ಎಂಬುದನ್ನು ಸಾಬೀತುಪಡಿಸೋದಕ್ಕೆ ಸಜ್ಜಾಗಿರುವ ತಾಯಿ ಮಗ ಇಬ್ಬರು ಪ್ರಸಕ್ತ ಸಾಲಿನ 10ನೇ ತರಗತಿ ವಾರ್ಷಿಕ ಪರೀಕ್ಷೆಗೆ ಸಜ್ಜಾಗಿದ್ದಾರೆ. ಕಲಿಕೆಗೆ ವಯಸ್ಸಿನ ಅಂತರವಿಲ್ಲ ಎಂಬ ಗಾದೆ ಮಾತಿದೆ. ಇಚ್ಛಾಶಕ್ತಿಯ ಜೊತೆಗೆ ಕಲಿಯುವ ಛಲ ಹಾಗೂ ಶ್ರದ್ಧೆ ಇದ್ದರೆ ಸಾಕು ಅನ್ನೋದಕ್ಕೆ ತಾಯಿ ಮಗನ ಜೋಡಿ ಸಾಕ್ಷಿಯಾಗಿದೆ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಚೌಡಯ್ಯಧಾನಪುರ ಗ್ರಾಮದಲ್ಲಿ ಮಗನ ಜೊತೆಗೆ ತಾಯಿ ಕೂಡ ಎಸ್ಎಲ್ಸಿ ಪರೀಕ್ಷೆಯನ್ನ ಬರೆಯಲು ಸಜ್ಜಾಗಿದ್ದಾರೆ. ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಮಾಲತೇಶ್ ಸೋಮಪ್ಪ ಒನ್ನತ್ತಿ ಮತ್ತು ಆತನ ತಾಯಿ ಪುಷ್ಪಾವತಿ ವಿದ್ಯಾರ್ಥಿನಿ ರಿಪೀಟ್ ಪರೀಕ್ಷೆ ಬರೆಯಲು ಸಜ್ಜಾಗಿದ್ದಾರೆ. ಬಾಲ್ಯದಲ್ಲಿ ಕಲಿಕೆಗೆ ಪುಷ್ಪಾವತಿಯವರಿಗೆ ಬಡತನ ಅಡ್ಡ ಬಂದ ಹಿನ್ನೆಲೆ 7ನೇ ತರಗತಿಯವರೆಗೆ ಓದಿದ್ರು. ಬಳಿಕ ವಯಸ್ಕರಾದ ಬಳಿಕ ಮದುವೆಯಾಗಿ ಗಂಡನ ಮನೆ ಸೇರಿದ್ರು. ಪತಿ ಸೋಮಪ್ಪ ಮಾರ್ತಾಂಡಪ್ಪ ಹೊನ್ನತ್ತಿ 2019ರಲ್ಲಿ ಅನಾರೋಗ್ಯದಿಂದ ಸಾವನ್ನಪ್ಪುತ್ತಾರೆ. ಇವರ ಪರಿಸ್ಥಿತಿ ನೋಡಿ ಪಂಚಾಯಿತಿಯವರು ಅನುಕಂಪದ ಮೇಲೆ ಪುಷ್ಪಾವತಿಗೆ ಕೆಲಸವನ್ನ ಕೊಡಿಸುತ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಪುಷ್ಪಾವತಿ ನಿರಗಂಟಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇನ್ನು ಇವರ ಕಲಿಕೆಗೆ ಪ್ರಧಾನಿ ಮೋದಿಜಿ ಆಹ್ವಾನ ಪ್ರೇರಣೆಯಾಯಿತು ಅನ್ನೋದು ವಿಶೇಷ. ಆಗಸ್ಟ್ 15ರ ಕೆಂಪುಕೋಟೆಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಪುಷ್ಪಾವತಿ ವಿಶೇಷ ಆಹ್ವಾನಿತರಾಗಿ ಭಾಗಿಯಾಗಿದ್ದಾರೆ. ಅಂದಿನಿಂದಲೇ ತಾನು ಇನ್ನೂ ಕಲಿಯಬೇಕು, 10ನೇ ತರಗತಿಯನ್ನ ಪಾಸ್ ಆಗಬೇಕು, ನಿರಂತರವಾಗಿ ಕಲಿಕೆಯಲ್ಲಿ ತೊಡಗಬೇಕು ಎಂಬ ಮನದಾಸೆಯಂತೆ ಕಲಿಕೆಯ ಉತ್ಸಾಹ ಜೊತೆಗೆ ಜೀವನದಲ್ಲಿ ಸಾಧನೆಯ ಮೂಲಕ ಯಶಸ್ಸನ್ನ ಗಳಿಸಬೇಕು ಎಂಬ ತುಡಿತದಿಂದ ವಾರ್ಷಿಕ ಪರೀಕ್ಷೆಯನ್ನ ಬರೆಯಲು ಪುಷ್ಪಾವತಿ ಇದೀಗ ಕಾತುರದಿಂದ ಕಾಯುತ್ತಿದ್ದಾರೆ. ಈ ಸಲ SSLC ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀನಿ. ಆದ ಕಾರಣ ನಮ್ಮಮ್ಮನ ಎಕ್ಸಾಮ್ನ ಬರೆಯೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಇದೆಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ಕೊತನ ನಾವು ಓದ್ಕೊಂತನ ಅಲ್ಲಿ ಸ್ವಲ್ಪ ಕೆಲಸ ಮಾಡಿ ಬಂದು ಇಲ್ಲಿ ಓದ್ಕೊಂತನ ಬಂದು ಮತ್ತು ನಮಗೆಲ್ಲ ಊಟಕ್ಕೆ ಬಟ್ಟೆ ಒಗೆದು ಇನ್ನೆಲ್ಲ ಮಾಡಿ ಮಾಡಿಕೊಡ್ತಿದ್ರು ಅಂತ. ಒಟ್ಟು 28 ವಿದ್ಯಾರ್ಥಿಗಳ ಜೊತೆಗೆ ಪುಷ್ಪಾವತಿ ಹೊನ್ನತ್ತಿ ರಿಪೀಟ್ ಪರೀಕ್ಷೆಯನ್ನ ಬರೆಯಲು ಸಜ್ಜಾಗಿದ್ದಾರೆ. 7ನೇ ತರಗತಿ ಕಲಿತ ನನ್ನ ಮೋದಿಜಿಯವರು ದಿಲ್ಲಿಗೆ ಕರೆಸಿದ್ರು. ಆವಾಗ ನಾನು ಇನ್ನೂ ಕಲಿಯಬೇಕು, ಓದಬೇಕು ಅಂತ ಅಂದೇ ನಿರ್ಧಾರವನ್ನ ಮಾಡಿದ್ದೆ ನೋಡ್ರಿ. ಅದಕ್ಕೆ ಪರೀಕ್ಷೆ ಕಟ್ಟಿನ್ರಿ ಅಂತಾರೆ ಪುಷ್ಪಾವತಿ. ನಾಳೆ ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಾ ಇದೆ. ನಾವು ಮಾರ್ಚ್ 25ಕ್ಕೆ ನಾನು ಸಬ್ಜೆಕ್ಟನ್ನು ಕನ್ನಡ ಮತ್ತಂದ್ರೆ ಎಲ್ಲ ಕನ್ನಡ ಮಾಧ್ಯಮಗಳನ್ನು ಓದ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹಿಂದಿ, ಗಣಿತ ಮತ್ತು ಇಂಗ್ಲೀಷ್ನೊಳಗೆ ಸ್ವಲ್ಪ ಮಟ್ಟಿಗೆ ನಾನು ಕಲ್ತಿದ್ದೀನಿ. ಜೊತೆಗೆ ನನ್ನ ಮಗ ಸ್ವಲ್ಪ ಹೆಲ್ಪ್ ಮಾಡ್ತಾನೆ, ಹೇಳ್ಕೊಡ್ತಿದ್ದಾನೆ. ಮತ್ತು ದಿನನಿತ್ಯ ಕೆಲಸದಲ್ಲಿ ನಾನು ನನ್ನ ಮನೆ ಕೆಲಸ ಮಾಡಿಕೊಂಡು ಮತ್ತು ಇತರೆ ನೀರು ಬಿಡೋದು ಕೆಲಸ ಮಾಡಿಕೊಂಡು ನಾನು ಸ್ವಲ್ಪ ಓದ್ಕೊಂಡು ಬರಿತೀನಿ. ಇನ್ನು ಮುಂದೆ ನಾನು ವಿಷಯ 1-2 ಹೋದ್ರೂ ನಾನು ಏನೋ ಒಂದು ಇದು ಆದ್ರೂ ಕೂಡ ನಾನು ಮುಂದೆ ಕಟ್ಟಿ ಬರಿತೇನೆ ಅನ್ನೋದು ನನ್ನಲ್ಲಿ ಒಂದು ಅಭಿಪ್ರಾಯ ಐತೆ. ಒಟ್ಟಾರೆ ತಾಯಿ ಮತ್ತು ಮಗ ಇಬ್ಬರು 10ನೇ ತರಗತಿಯ ಪರೀಕ್ಷೆಯನ್ನ ಬರೆಯುತ್ತಿರುವುದು ಇದು ಸಮಾಜಕ್ಕೆ ಮಾದರಿಯಾಗಿರುವುದು ಮಾತ್ರ ಸುಳ್ಳಲ್ಲ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.